ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಗಾವಿಯಲ್ಲಿ ಏನು ವರದಿ ಆಗಿರುವಂಥದ್ದು. ಪ್ರಮುಖವಾಗಿ 2 ಕಂಟೈನರ್ ವಾಹನಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಹಣವನ್ನು ಸಾಗಿಸ್ತಾ ಇದ್ದಂಥ ಏನು ಕಂಟೈನರ್ ವಾಹನವನ್ನು ದರೋಡೆ ಮಾಡಿರುವಂಥ ವರದಿ ಸದ್ಯ ಆಗಿರುವಂಥದ್ದು. ಅದು ಎಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವರದಿ ಕೊಡುವಂಥ ಕೆಲಸ ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಏನು ಗಡಿ ಭಾಗದಲ್ಲಿರುವಂಥ ಚೋರ್ಲಾ ಘಾಟ್ನಲ್ಲಿ ಇರುವಂಥದ್ದು ಗಮನಿಸ್ಬೋದು. ಗೋವಾ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರುವಂಥದ್ದು. ಸದ್ಯ ಇದು ನಾನಿರುವಂಥ ಸ್ಥಳ ಚೋರ್ಲಾ ಘಾಟ್. ಇದೇ ಒಂದು ಸ್ಥಳದಿಂದ ಅಂದರೆ ಈ ಒಂದು ಪ್ರದೇಶದಲ್ಲಿ ಸುಮಾರು 2 ಕಂಟೈನರ್ ವಾಹನಗಳಲ್ಲಿ ಗೋವಾದಿಂದ ಆಂಧ್ರದ ಕಡೆಗೆ ಅಂದರೆ ಬಾಲಾಜಿ ಟ್ರಸ್ಟ್ಗೆ ಸುಮಾರು 400 ಕೋಟಿಗೂ ಅಧಿಕ ಹೆಚ್ಚಿನ ಹಣ ಸಾಗಿಸಲಾಗ್ತಿತ್ತು ಅನ್ನೋ ಒಂದು ಮಾಹಿತಿ ಸದ್ಯ ಇತ್ತು. ಅದನ್ನು ಇದೇ ಒಂದು ಪ್ರದೇಶದಲ್ಲಿ ದರೋಡೆ ಮಾಡಿಕೊಂಡು ದರೋಡೆಕೋರರು ಹೋಗಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಒಟ್ಟು 5 ಆರೋಪಿಗಳನ್ನು ಇಬ್ಬರು ಹುಡುಕಾಟವನ್ನು ಸದ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಯಾರ ಹಣ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡೋದಾದರೆ ಮತ್ತು ಪ್ರಕರಣ ಇದು ಯಾಕೆ ತಡವಾಯಿತು, ಯಾಕೆ ತಡವಾಗಿ ಬೆಳಕಿಗೆ ಬಂತು ಅನ್ನೋದನ್ನು ಕೂಡ ನೋಡೋದಾದರೆ ಇಲ್ಲಿ ಸಂದೀಪ್ ಪಾಟೀಲ್ ಎಂಬಾತ ಏನಿದ್ದಾನೆ ಈತ ಈ ಕಂಟೈನರ್ ವಾಹನಗಳ ಜೊತೆಗೆ ಹೋಗ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಆತನನ್ನು ಕಿಡ್ನಾಪ್ ಮಾಡಿದ್ದಾರೆ. ಬಳಿಕ ಆತನನ್ನು 2 ತಿಂಗಳ ಬಳಿಕ ಏನು ಬಿಡುಗಡೆಯನ್ನು ಮಾಡ್ತಾರೆ. ಇದಾದ ನಂತರ ಆತನ ಮೇಲೆ ಸಂಶಯ ಬಂದಂಥ ಏನು ಹಣದ ಮಾಲೀಕ ಹಣದ ಮಾಲೀಕ ಏನಿದ್ದಾನೆ ಕಿಶೋರ್ ಸಾಳ್ವೆ ಎಂಬವರು ಬಿಲ್ಡರ್ ಇದ್ದಾರೆ. ಅದು ಈ ಒಂದು ಹಣ 400 ಕೋಟಿ ಹಣ ಏನಿದೆ ಇದು ಕಿಶೋರ್ ಸಾಳ್ವೆ ಎಂಬುವರ ಮಾಹಿತಿ ಸದ್ಯ ಇರುವಂಥದ್ದು. ಹಾಗಾಗಿ ಈತನ ಮೇಲೆ ಅನುಮಾನ ಬಂದು ಸಂದೀಪ್ ಪಾಟೀಲ್ ನನ್ನ ಹಣವನ್ನು ಏನು ಎಸ್ಕೇಪ್ ಮಾಡಿದ್ದಾನೆ, ದರೋಡೆ ಮಾಡಿದ್ದಾನೆ, ರಾಬರಿ ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ದೂರನ್ನು ಕೊಡ್ತಾರೆ. ಈ ಕುರಿತಂತೆ ಮಹಾರಾಷ್ಟ್ರದ ಏನು ಪೊಲೀಸರು ಗೌಪ್ಯವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಂದೀಪ್ ಪಾಟೀಲ್ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಆದರೆ ನೀನೇ ಹಣವನ್ನು ಕದ್ದುಕೊಂಡಿದ್ದೀಯಾ, ನೀನೇ ದರೋಡೆ ಮಾಡಿದೆಯಾ ಅನ್ನೋ ನಿಟ್ಟಿನಲ್ಲಿ ಆತ ಇಲ್ಲಿ ಪೊಲೀಸರು ಅವನ ಮೇಲೆ ಒತ್ತಡ ಇರುವ ಕೆಲಸವನ್ನು ಮಾಡ್ತಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ದರೋಡೆ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಅಥವಾ ವಾಪಸ್ ಬರುವಂಥ ಕೆಲಸವನ್ನು ಮಾಡ್ತೇನೆ. ಆದರೆ ಈ ವಿಚಾರವನ್ನು ಯಾರಿಗೂ ಕೂಡ ಹೇಳದಂತೆ ಆತನಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕುವಂಥ ಕೆಲಸ ಕೂಡ ಆಗತ್ತೆ. ಇದಾದ ನಂತರ ಸಂದೀಪ್ ಪಾಟೀಲ್ ಏನು ಮಾಡ್ತಾನೆ, ಈತ ನಾಸಿಕ್ DYSP ಆದಿತ್ಯ ಎಂಬವರಿಗೆ ದೂರನ್ನು ಕೊಡ್ತಾನೆ. ಅದು ಡಿಸೆಂಬರ್ನಲ್ಲಿ ಪ್ರಕರಣ ಆಗುತ್ತೆ. ಪ್ರಕರಣ FIR ಕೂಡ ಆಗುತ್ತೆ. FIR ಸಂಬಂಧಪಟ್ಟಂತೆ ಈಗಾಗಲೇ 5 ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಆದರೆ ಈ ಒಂದು ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ಏನಿದೆ 400 ಕೋಟಿ ದರೋಡೆ ಪ್ರಕರಣ ಏನಿದೆ ಇದು ಏನು 2025 ಅಕ್ಟೋಬರ್ 16 ರಾತ್ರಿ ನಡೆದಿರುವಂಥದ್ದು ಗಮನಿಸ್ಬೋದು. ಸುತ್ತಲೂ ಪಶ್ಚಿಮ ಘಟ್ಟದ ಘಾಟ್ ಕೂಡ ಇರುವಂಥದ್ದು, ಸುಮಾರು ಪಶ್ಚಿಮ ಘಟ್ಟ ಘಾಟ್ ಇರುವಂಥದ್ದು. ಇದು ಹಣ ಯಾರಿಗೆ ಸೇರಿದ್ದು, ಇದು ಹವಾಲಾ ಹಣ ಇದೆಯಾ ಅಥವಾ ಇದು ಅಕ್ರಮವಾಗಿ ಇದನ್ನು ಸಾಗಿಸಲಾಗ್ತಾ ಇತ್ತಾ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೀತಾ ಇತ್ತು. ಆ ಒಂದು ಚುನಾವಣೆಗೂ ಈ ಒಂದು ಹಣ ಬಳಕೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಈ ಒಂದು ಪ್ರಕರಣವನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಒಂದು ಪರಿಗಣಿಸಿ ಏನು ನಾಸಿಕ್ ಪೊಲೀಸರು ಈಗಾಗಲೇ SIT ತನಿಖೆಯನ್ನು ಕೂಡ ಪಾರು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಏನು ಪ್ರದೇಶ ಏನಿದೆ ಇದು ಬೆಳಗಾವಿ ಏನು ವಿಭಾಗಕ್ಕೆ ಸೇರಿರುವಂಥದ್ದು. ಹಾಗಾಗಿ ಬೆಳಗಾವಿಯ SP ಅವರಿಗೂ ಕೂಡ ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಪತ್ರವನ್ನು ಬರೆದು ತನಿಖೆಗೆ ಸಹಕಾರವನ್ನು ಕೊಡಬೇಕು. ಇದೇ ಒಂದು ರೀತಿ ಇಲ್ಲಿ ಇಂಥ ಪ್ರಕರಣ ಆಗಿದೆ, ಹಾಗಾಗಿ ತನಿಖೆಗೆ ಸಹಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಕೂಡ ಈಗಾಗಲೇ ಪತ್ರವನ್ನು ಬೆಳಗಾವಿಯ SP ಆಗಿರುವಂಥ K ರಾಮರಾಜನ್ ಅವ್ರಿಗೆ ಕೂಡ ಬರೆದಿರುವಂಥದ್ದು. ಹಾಗಾಗಿ ಈ ಒಂದು ವ್ಯಾಪ್ತಿ ಏನಿದು ಖಾನಾಪುರ ವ್ಯಾಪ್ತಿ ಇರುವಂಥದ್ದು. ಹಾಗಾಗಿ ಖಾನಾಪುರ ಪೊಲೀಸರು ಕೂಡ ಹೆಚ್ಚಿನ ತನಿಖೆಗಾಗಿ ಮಾಹಿತಿಗಾಗಿ ಈಗಾಗಲೇ ನಾಸಿಕ್ಗೂ ಕೂಡ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಪ್ರಮುಖವಾಗಿ ಈ ಒಂದು ಹಣ ಏನಿದೆ ಗೋವಾದಿಂದ ಆಂಧ್ರ ಕಡೆ ಅಂದರೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ಬಾಲಾಜಿ ಟ್ರಸ್ಟ್ಗೆ ಹೋಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಸದ್ಯ ಇದು ಬೆಳಗಾವಿ ಹೋಗುವಂಥ ಪ್ರದೇಶ ಆಗಿರುವಂಥದ್ದು. ಪ್ರಮುಖವಾಗಿ ಇದು ಬೆಳಗಾವಿಗೆ ಹೋಗುವಂಥ ಪ್ರದೇಶ ಕೂಡ ಆಗಿರುವಂಥದ್ದು. ಇಲ್ಲಿಂದ ಇದು ಆಂಧ್ರಕ್ಕೆ ಹೋಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಸಂದೀಪ್ ಪಾಟೀಲ್ ಎಂಬಾತೇನೋ ಒಂದು ವಿಡಿಯೋ ಹೇಳಿಕೆಯನ್ನು ಮಾಡ್ತಾನೆ. ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಆತ ಈ ಘಟನೆಯ ಸಂಪೂರ್ಣವಾದಂಥ ವಿವರವನ್ನು ಕೊಡ್ತಾನೆ. ಅದರಲ್ಲಿ ಈ ಒಂದು 2 ಕಂಟೈನರ್ಗಳಲ್ಲಿ 400 ಕೋಟಿ ಹಣ ಇರಲಿಲ್ಲ, ಜೊತೆಗೆ ಸುಮಾರು 1000 ಕೋಟಿ ಹಣ ಇತ್ತು ಅನ್ನೋದು ನನಗೆ ಗೊತ್ತಾಗಿದ್ದು ಕಿಶೋರ್ ಅವರ ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ವಿವರಗಳನ್ನು ಕೂಡ ನಾನು ಬಿಲ್ಡರ್ ಕಿಶೋರ್ ಅವರಿಗೆ ಹೇಳ್ತೇನೆ. ಆದರೂ ಕೂಡ ಅವರು ಕೇಳೋದಿಲ್ಲ. ಆದರೆ ನಿಜವಾಗಿ
ಕಳ್ಳತನ ಮಾಡಿದವರು ನಾವಲ್ಲ. ಇಲ್ಲಿ ಪ್ರಮುಖವಾಗಿ ಕಳ್ಳತನ ಮಾಡಿದಂಥ ಆರೋಪಿಗಳು ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಎಂಬವರು ದರೋಡೆ ಮಾಡಿದ್ದಾರೆ. ನಿಮ್ಮ ಜೊತೆಗೆ ಇದ್ಕೊಂಡು ಅವರೇ ಕಳ್ಳತನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಇಲ್ಲಿ ಸಂದೀಪ್ ಪಾಟೀಲ್ ಮಾಡಿರುವಂಥದ್ದು. ಆದರೆ ದೊಡ್ಡ ಪ್ರಕರಣ, ಅಂದರೆ ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ಆಗಿರೋದ್ರಿಂದ ಸದ್ಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಮತ್ತು ಯಾವ ಹಣ ಎಲ್ಲಿಂದ ಬಂತು, 400 ಕೋಟಿ ಹಣ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು, ಜೊತೆಗೆ ಇದರ ಮಾಲೀಕರು ಯಾರು ಅಥವಾ ಇದು ರಾಜಕಾರಣಿಯವರಿಗೆ ಏನು ರಾಜಕಾರಣಿಯವರಿಗೆ ಸೇರಿದ ಹಣ ಆಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಏನು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಹಾರಾಷ್ಟ್ರ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ 2 ಕಂಟೈನರ್ಗಳ ಏನಲ್ಲಿ ಹಣ ಸಾಗ್ತಾ ಇತ್ತು, ಆ ಒಂದು 2 ಕಂಟೈನರ್ಗಳು ಸದ್ಯ ಎಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ 3 ರಾಜ್ಯದ ಪೊಲೀಸರು ಸದ್ಯ ಈಗ ಏನು ತಲೆ ಕೆಡಿಸಿಕೊಂಡು ಅವಕ್ಕೆ ಹುಡುಕಾಟವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ. ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಗಾವಿಯಲ್ಲಿ ಏನು ವರದಿಯಾಗಿರುವಂಥದ್ದು. ಪ್ರಮುಖವಾಗಿ 2 ಕಂಟೈನರ್ ವಾಹನಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಹಣವನ್ನು ಸಾಗಿಸ್ತಾ ಇದ್ದಂಥ ಏನು ಕಂಟೈನರ್ ವಾಹನವನ್ನು ದರೋಡೆ ಮಾಡಿರುವಂಥ ವರದಿ ಸದ್ಯ ಆಗಿರುವಂಥದ್ದು. ಅದು ಎಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವರದಿ ಕೊಡುವಂಥ ಕೆಲಸ ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಏನು ಗಡಿ ಭಾಗದಲ್ಲಿರುವಂಥ ಚೋರ್ಲಾ ಘಾಟ್ನಲ್ಲಿ ಇರುವಂಥದ್ದು ಗಮನಿಸ್ಬೋದು. ಗೋವಾ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರುವಂಥದ್ದು. ಸದ್ಯ ಇದು ನಾನಿರುವಂಥ ಸ್ಥಳ ಚೋರ್ಲಾ ಘಾಟ್. ಇದೇ ಒಂದು ಸ್ಥಳದಿಂದ, ಅಂದರೆ ಈ ಒಂದು ಪ್ರದೇಶದಲ್ಲಿ ಸುಮಾರು 2 ಕಂಟೈನರ್ ವಾಹನಗಳಲ್ಲಿ ಗೋವಾದಿಂದ ಆಂಧ್ರದ ಕಡೆಗೆ, ಅಂದರೆ ಬಾಲಾಜಿ ಟ್ರಸ್ಟ್ಗೆ ಸುಮಾರು 400 ಕೋಟಿಗೂ ಅಧಿಕ ಹೆಚ್ಚಿನ ಹಣ ಸಾಗಿಸಲಾಗ್ತಿತ್ತು ಅನ್ನೋ ಒಂದು ಮಾಹಿತಿ ಸದ್ಯ ಇತ್ತು. ಅದನ್ನು ಇದೇ ಒಂದು ಪ್ರದೇಶದಲ್ಲಿ ದರೋಡೆ ಮಾಡಿಕೊಂಡು ದರೋಡೆಕೋರರು ಹೋಗಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಒಟ್ಟು 5 ಆರೋಪಿಗಳನ್ನು 2 ಹುಡುಕಾಟವನ್ನು ಸದ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಯಾರ ಹಣ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡೋದಾದರೆ ಮತ್ತು ಪ್ರಕರಣ ಇದು ಯಾಕೆ ತಡವಾಯಿತು, ಯಾಕೆ ತಡವಾಗಿ ಬೆಳಕಿಗೆ ಬಂತು ಅನ್ನೋದನ್ನು ಕೂಡ ನೋಡೋದಾದರೆ ಇಲ್ಲಿ ಸಂದೀಪ್ ಪಾಟೀಲ್ ಎಂಬಾತ ಏನಿದ್ದಾನೆ, ಈತ ಈ ಕಂಟೈನರ್ ವಾಹನಗಳ ಜೊತೆಗೆ ಹೋಗ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಆತನನ್ನು ಕಿಡ್ನಾಪ್ ಮಾಡಿದ್ದಾರೆ. ಬಳಿಕ ಆತನನ್ನು 2 ತಿಂಗಳ ಬಳಿಕ ಏನು ಬಿಡುಗಡೆಯನ್ನು ಮಾಡ್ತಾರೆ. ಇದಾದ ನಂತರ ಆತನ ಮೇಲೆ ಸಂಶಯ ಬಂದಂಥ ಏನು ಹಣದ ಮಾಲೀಕ, ಹಣದ ಮಾಲೀಕ ಏನಿದ್ದಾನೆ ಕಿಶೋರ್ ಸಾಳ್ವೆ ಎಂಬವರು ಬಿಲ್ಡರ್ ಇದ್ದಾರೆ. ಅದು ಈ ಒಂದು ಹಣ 400 ಕೋಟಿ ಹಣ ಏನಿದೆ ಇದು ಕಿಶೋರ್ ಸಾಳ್ವೆ ಎಂಬುವರ ಮಾಹಿತಿ ಸದ್ಯ ಇರುವಂಥದ್ದು. ಹಾಗಾಗಿ ಈತನ ಮೇಲೆ ಅನುಮಾನ ಬಂದು ಸಂದೀಪ್ ಪಾಟೀಲ್ ನನ್ನ ಹಣವನ್ನು ಏನು ಎಸ್ಕೇಪ್ ಮಾಡಿದ್ದಾನೆ, ದರೋಡೆ ಮಾಡಿದ್ದಾನೆ, ರಾಬರಿ ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ದೂರನ್ನು ಕೊಡ್ತಾರೆ. ಈ ಕುರಿತಂತೆ ಮಹಾರಾಷ್ಟ್ರದ ಏನು ಪೊಲೀಸರು ಗೌಪ್ಯವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಂದೀಪ್ ಪಾಟೀಲ್ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಆದರೆ ನೀನೇ ಹಣವನ್ನು ಕದ್ದುಕೊಂಡಿದ್ದೀಯಾ, ನೀನೇ ದರೋಡೆ ಮಾಡಿದೆಯಾ ಅನ್ನೋ ನಿಟ್ಟಿನಲ್ಲಿ ಆತ ಇಲ್ಲಿ ಪೊಲೀಸರು ಅವನ ಮೇಲೆ ಒತ್ತಡ ಹೇರುವ ಕೆಲಸವನ್ನು ಮಾಡ್ತಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ದರೋಡೆ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಅಥವಾ ವಾಪಸ್ ಬರುವಂಥ ಕೆಲಸವನ್ನು ಮಾಡ್ತೇನೆ. ಆದರೆ ಈ ವಿಚಾರವನ್ನು ಯಾರಿಗೂ ಕೂಡ ಹೇಳದಂತೆ ಆತನಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕುವಂಥ ಕೆಲಸ ಕೂಡ ಆಗತ್ತೆ. ಇದಾದ ನಂತರ ಸಂದೀಪ್ ಪಾಟೀಲ್ ಏನು ಮಾಡ್ತಾನೆ, ಈತ ನಾಸಿಕ್ DYSP ಆದಿತ್ಯ ಎಂಬವರಿಗೆ ದೂರನ್ನು ಕೊಡ್ತಾನೆ. ಅದು ಡಿಸೆಂಬರ್ನಲ್ಲಿ ಪ್ರಕರಣ ಆಗುತ್ತೆ. ಪ್ರಕರಣ FIR ಕೂಡ ಆಗುತ್ತೆ. FIR ಸಂಬಂಧಪಟ್ಟಂತೆ ಈಗಾಗಲೇ 5 ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಆದರೆ ಈ ಒಂದು ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ಏನಿದೆ, 400 ಕೋಟಿ ದರೋಡೆ ಪ್ರಕರಣ ಏನಿದೆ, ಇದು ಏನು 2025 ಅಕ್ಟೋಬರ್ 16 ರಾತ್ರಿ ನಡೆದಿರುವಂಥದ್ದು ಗಮನಿಸ್ಬೋದು. ಸುತ್ತಲೂ ಪಶ್ಚಿಮ ಘಟ್ಟದ ಘಾಟ್ ಕೂಡ ಇರುವಂಥದ್ದು, ಸುಮಾರು ಪಶ್ಚಿಮ ಘಟ್ಟ ಘಾಟ್ ಇರುವಂಥದ್ದು. ಇದು ಹಣ ಯಾರಿಗೆ ಸೇರಿದ್ದು, ಇದು ಹವಾಲಾ ಹಣ ಇದೆಯಾ ಅಥವಾ ಇದು ಅಕ್ರಮವಾಗಿ ಇದನ್ನು ಸಾಗಿಸಲಾಗ್ತಾ ಇತ್ತಾ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೀತಾ ಇತ್ತು. ಆ ಒಂದು ಚುನಾವಣೆಗೂ ಈ ಒಂದು ಹಣ ಬಳಕೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಈ ಒಂದು ಪ್ರಕರಣವನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಒಂದು ಪರಿಗಣಿಸಿ ಏನು ನಾಸಿಕ್ ಪೊಲೀಸರು ಈಗಾಗಲೇ SIT ತನಿಖೆಯನ್ನು ಕೂಡ ಪಾರು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಏನು ಪ್ರದೇಶ ಏನಿದೆ ಇದು ಬೆಳಗಾವಿ ಏನು ವಿಭಾಗಕ್ಕೆ ಸೇರಿರುವಂಥದ್ದು. ಹಾಗಾಗಿ ಬೆಳಗಾವಿಯ SP ಅವರಿಗೂ ಕೂಡ ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಪತ್ರವನ್ನು ಬರೆದು ತನಿಖೆಗೆ ಸಹಕಾರವನ್ನು
ಸಹಕಾರವನ್ನು ಕೊಡಬೇಕು. ಇದೇ ಒಂದು ರೀತಿ ಇಲ್ಲಿ ಇಂಥ ಪ್ರಕರಣ ಆಗಿದೆ, ಹಾಗಾಗಿ ತನಿಖೆ ಸಹಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಕೂಡ ಈಗಾಗಲೇ ಪತ್ರವನ್ನು ಬೆಳಗಾವಿಯ SP ಆಗಿರುವಂಥ ರಾಮರಾಜನ್ ಅವರಿಗೆ ಕೂಡ ಬರೆದಿರುವಂಥದ್ದು. ಹಾಗಾಗಿ ಈ ಒಂದು ವ್ಯಾಪ್ತಿ ಏನಿದು ಖಾನಾಪುರ ವ್ಯಾಪ್ತಿ ಇರುವಂಥದ್ದು. ಹಾಗಾಗಿ ಖಾನಾಪುರ ಪೊಲೀಸರು ಕೂಡ ಹೆಚ್ಚಿನ ತನಿಖೆಗಾಗಿ ಮಾಹಿತಿಗಾಗಿ ಈಗಾಗಲೇ ನಾಸಿಕಕ್ಕೂ ಕೂಡ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಪ್ರಮುಖವಾಗಿ ಈ ಒಂದು ಹಣ ಏನಿದೆ ಗೋವಾದಿಂದ ಆಂಧ್ರ ಕಡೆ ಅಂದರೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ಬಾಲಾಜಿ ಟ್ರಸ್ಟ್ಗೆ ಹೋಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಸದ್ಯ ಇದು ಬೆಳಗಾವಿ ಹೋಗುವಂಥ ಪ್ರದೇಶ ಆಗಿರುವಂಥದ್ದು. ಪ್ರಮುಖವಾಗಿ ಇದು ಬೆಳಗಾವಿಗೆ ಹೋಗುವಂಥ ಪ್ರದೇಶ ಕೂಡ ಆಗಿರುವಂಥದ್ದು. ಇಲ್ಲಿಂದ ಇದು ಆಂಧ್ರಕ್ಕೆ ಹೋಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಸಂದೀಪ್ ಪಾಟೀಲ್ ಎಂಬಾತೇನೋ ಒಂದು ವಿಡಿಯೋ ಹೇಳಿಕೆಯನ್ನು ಮಾಡ್ತಾನೆ. ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಆತ ಈ ಘಟನೆಯ ಸಂಪೂರ್ಣವಾದಂಥ ವಿವರವನ್ನು ಕೊಡ್ತಾನೆ. ಅದರಲ್ಲಿ ಈ ಒಂದು 2 ಕಂಟೈನರ್ಗಳಲ್ಲಿ 400 ಕೋಟಿ ಹಣ ಇರಲಿಲ್ಲ, ಜೊತೆಗೆ ಸುಮಾರು 1000 ಕೋಟಿ ಹಣ ಇತ್ತು ಅನ್ನೋದು ನನಗೆ ಗೊತ್ತಾಗಿದ್ದು ಕಿಶೋರ್ ಅವರ ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ವಿವರಗಳನ್ನು ಕೂಡ ನಾನು ಕಿಶೋರ್ ಅವರಿಗೆ ಬಿಲ್ಡರ್ ಕಿಶೋರ್ ಅವರಿಗೆ ಹೇಳ್ತೇನೆ. ಆದರೂ ಕೂಡ ಅವರು ಕೇಳೋದಿಲ್ಲ. ಆದರೆ ನಿಜವಾಗಿ ಕಳ್ಳತನ ಮಾಡಿದವರು ನಾವಲ್ಲ. ಇಲ್ಲಿ ಪ್ರಮುಖವಾಗಿ ಕಳ್ಳತನ ಮಾಡಿದಂಥ ಆರೋಪಿಗಳು ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಎಂಬವರು ದರೋಡೆ ಮಾಡಿದ್ದಾರೆ, ನಿಮ್ಮ ಜೊತೆಗೆ ಇದ್ಕೊಂಡು ಅವರೇ ಕಳ್ಳತನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಇಲ್ಲಿ ಸಂದೀಪ್ ಪಾಟೀಲ್ ಮಾಡಿರುವಂಥದ್ದು. ಆದರೆ ದೊಡ್ಡ ಪ್ರಕರಣ ಅಂದರೆ ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ಆಗಿರೋದ್ರಿಂದ ಸದ್ಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಮತ್ತು ಯಾವ ಹಣ ಎಲ್ಲಿಂದ ಬಂತು, 400 ಕೋಟಿ ಹಣ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು, ಜೊತೆಗೆ ಇದರ ಮಾಲೀಕರು ಯಾರು ಅಥವಾ ಇದು ರಾಜಕಾರಣಿಯವರಿಗೆ ರಾಜಕಾರಣಿಯವರಿಗೆ ಸೇರಿದ ಹಣ ಆಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಹಾರಾಷ್ಟ್ರ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ 2 ಕಂಟೈನರ್ಗಳ ಏನಲ್ಲಿ ಹಣ ಸಾಗ್ತಾ ಇತ್ತು, ಆ ಒಂದು 2 ಕಂಟೈನರ್ಗಳು ಸದ್ಯ ಎಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ 3 ರಾಜ್ಯದ ಪೊಲೀಸರು ಸದ್ಯ ಈಗ ತಲೆ ಕೆಡಿಸಿಕೊಂಡು ಅವಕ್ಕೆ ಹುಡುಕಾಟವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ ರಿಪಬ್ಲಿಕ್ ಆಡ ಬೆಳಗಾವಿ.